ಏನು ಮಾಡುತ್ತೆ 3 ಭೂಸೇನೆ, ವಾಯುದಳ ಮತ್ತು ನೌಕಾದಳ ಏನು ಮಾಡುತ್ತೆ ಕನ್ಫ್ಯೂಸ್ ಆಗ್ತಿರುತ್ತೆ. ಆ ಕನ್ಫ್ಯೂಸ್ ಆದಾಗ ಏನು ಮಾಡ್ಬೇಕಂದ್ರೆ ನಮ್ಮೊಂದು ವೀಡಿಯೋನ ನೋಡಿ ಕನ್ಫ್ಯೂಸ್ನ ಹೋಗುತ್ತೆ. ಹಾಗಾದರೆ ಭೂಸೇನೆಯ ಮುಖ್ಯಸ್ಥರು ನಾವೇನಂತ ಕರಿತೀವಿ ಅಂದರೆ ಜನರಲ್ ಅಂತ ಕರಿತೀವಿ. ಏನು ಜನರಲ್ ಅಂತ ಕರಿತೀವಿ. ಹಾಗಾದರೆ ನೌಕಾದಳದ ಮುಖ್ಯಸ್ಥರನ್ನ ಏನಂತ ಕರಿತೀವಿ ಅಂದರೆ ನೌಕಾದಳದ ಮುಖ್ಯಸ್ಥರನ್ನು ನಾವು ಅಥವಾ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರಿತೀವಿ. ಅಡ್ಮಿರಲ್ ಅಂತ ಕರಿತೀವಿ. ಹಾಗಾದರೆ ವಾಯುದಳದ ಮುಖ್ಯಸ್ಥರನ್ನ ನಾವೇನು ಕರಿತೀವಿ ಏರ್ ಚೀಫ್ ಆಫ್ ಮಾರ್ಷಲ್ ಅಂತ ಕರಿತೀವಿ. ಹಾಗಾದರೆ ಭೂಸೇನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಹಾಗೂ ನೌಕಾದಳದ ಕೇಂದ್ರ ಕಚೇರಿ ಸಹ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಹಾಗಾದರೆ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಸಹ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಹಾಗಾದರೆ ಈ ನೌಕಾದಳದಲ್ಲಿ ಏನು ಮಾಡ್ತಿದ್ರೆ ಈ ನೌಕಾದಳದಲ್ಲಿ 3 ಪ್ರಾಂತೀಯ ನೌಕಾದಳಾಗಿ ನಾವೇನು ಮಾಡ್ತೀವಿ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಒಂದೇನೆಂದರೆ ಪೂರ್ವ ಪ್ರಾಂತ್ಯ ಅಂತ ಹೇಳಿದ್ವಲ್ಲ, ಒಂದು ಪಶ್ಚಿಮ ಒಂದು